ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಸಾಕಷ್ಟು ಅವಕಾಶಗಳಿದ್ದು ಜನವರಿ 10ರಂದು ಮಂಗಳೂರಿನಲ್ಲಿ ನಡೆಯುವ ಸಭೆಯಲ್ಲಿ ಜಿಲ್ಲೆಯ ಜನಪ್ರತಿನಿಧಿಗಳು ಧ್ವನಿ ಎತ್ತಬೇಕಿದೆ ಎಂದು ನಾಗರಿಕ ಸಂಘ ಸಂಸ್ಥೆಗಳ ಒಕ್ಕೂಟದ ಅಧ್ಯಕ್ಷ ಜಾರ್ಜ್ ಫರ್ನಾಂಡಿಸ್ ಆಗ್ರಹಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಗುರುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರವಾರದಲ್ಲಿ ಈ ಹಿಂದೆ ಪ್ರವಾಸಿಗರನ್ನ ಆಕರ್ಷಿಸುತ್ತಿದ್ದ ಶಿಲ್ಪವನ, ಸಂಗೀತ ಕಾರಂಜಿ, ಪುಟಾಣಿ ರೈಲು, ಚಪೆಲ್ ಯುದ್ಧನೌಕೆ ವಸ್ತು ಸಂಗ್ರಹಾಲಯ ಕೂಡ ನಿರ್ವಹಣೆ ಇಲ್ಲದೆ ಗೌಣವಾಗಿದೆ. ಟ್ಯಾಗೋರ್ ಕಡಲ ತೀರದಲ್ಲಿ ಕೂಡ ಅಭಿವೃದ್ಧಿಯಾಗಿಲ್ಲ. ಈ ಸ್ಥಳಗಳು ಜಿಲ್ಲಾಡಳಿತದ ಬದಲಾಗಿ ನಗರಸಭೆಯ ಅಧೀನಕ್ಕೆ ಬರಬೇಕಿದೆ. ಕಾಳಿ ನದಿಯ 2 ತಟದಲ್ಲಿ ರಸ್ತೆ ನಿರ್ಮಾಣವಾಗಬೇಕು. ಶರಾವತಿ ನದಿ ಕಣಿವೆಯಲ್ಲಿ ಹೌಸಿಂಗ್ ಬೋಟ್ ಮಾಡಿದರೆ ಉತ್ತಮ ಪ್ರವಾಸಿ ತಾಣವಾಗಲಿದೆ. ಇವುಗಳು ಮಾತ್ರವಲ್ಲದೆ ಜಿಲ್ಲೆಯಲ್ಲಿ ರಸ್ತೆ ಸಂಪರ್ಕ ಸರಿಯಾಗಿಲ್ಲ. ಹೊನ್ನಾವರ ಹಾಗೂ ಮುರುಡೇಶ್ವರದಲ್ಲಿ ಕಸದ ನಿರ್ವಹಣೆ ಸರಿಯಾಗಿಲ್ಲ. ಸಾಕಷ್ಟು ಹೋಮ್ ಸ್ಟೇ ಹಾಗೂ ರೆಸಾರ್ಟ್ಗಳಿದ್ದರೂ ಪರವಾನಗಿ ಇಲ್ಲ. ಇವರುಗಳಿಗೆ ಗ್ರಾಮ ಪಂಚಾಯಿತಿಗಳು ಪರವಾನಗಿ ನೀಡಿದೆ. ಸರ್ಕಾರದ ಬೊಕ್ಕಸಕ್ಕೆ ಆದಾಯ ಕೂಡ ಬರಲಿದೆ. ಇವುಗಳಿಂದ ಪ್ರವಾಸೋದ್ಯಮ ಬೆಳವಣಿಗೆ ಮಾತ್ರವಲ್ಲದೆ ಇಲ್ಲಿನ ಜನರಿಗೆ ಉದ್ಯೋಗ ಕೂಡ ಸೃಷ್ಟಿಯಾಗಲಿದೆ. ಇವುಗಳ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಬೇಕಿದೆ ಎಂದರು. ಎಷ್ಟೆಷ್ಟು ಒಳ್ಳೊಳ್ಳೆಯ ಚಿತ್ರಣಗಳು ಅಲ್ಲಿ ಪ್ರವಾಸಿಗರಿಗೆ ನೋಡಲಿಕ್ಕೆ ಆಗ್ತಿತ್ತು. ಅದು ಇಲ್ಲ, ಅದು ಬಂದ್ ಆಗಿಬಿಟ್ಟಿದ್ದಾರೆ ಕಂಪ್ಲೀಟಾಗಿ. ಅದ್ರ ಬಗ್ಗೆ ನಮಗೆ ಬಹಳ ಇದು ಆಗಬಾರ್ದಾಗಿತ್ತು, ಇದು ಆಗಿದೆ ಅಲ್ಲ, ಬಂದ್ ಮಾಡಬಾರ್ದಾಗಿತ್ತು, ಬಂದಾಗಿದೆ, ಯಾಕೆ ಬಂದಾಗಿದೆ, ಏನು ಬಂದಾಗಿದೆ ಅನ್ನುವಂಥ ವಿಚಾರಗಳ ಮುಂದೆ ಇವತ್ತೇ ಇಡಲಿಕ್ಕೆ ಬಯಸ್ತೇನೆ. ಹೇಳಿದ್ರೆ ಕಾರವಾರದಲ್ಲಿ ಏನೋ ಒಂದು ಹೇಳಿ ಬರ್ತಾರೆ ಜನ, ಆದರೆ ಇಲ್ಲಿ ರಾಕ್ ಗಾರ್ಡನ್ನೇ ಇಲ್ಲ ಅಂತ ಹೇಳಿದ್ರೆ ಇವತ್ತೇ ನೋಡಿ ಹಾವೇರಿ ಹೋಗಬೇಕಾದ್ರೆ ನಮಗೆ ದಾರಿಯಲ್ಲಿ ದುಡ್ಡಿದ್ದು ಉಂಟು ಎಂಬುದು ರಾಕ್ ಗಾರ್ಡನ್ ಥರನೇ ಎಷ್ಟು ವರ್ಷ ಆಯಿತು, ನಮ್ಮದು ಕೂಡ ಇಲ್ಲ, ನಡೀತೆ ಉಂಟು. ನಮ್ಗೆ ಯಾಕೆ ಹಾಗೆ, ನಮಗೆ ಯಾಕೆ ಆ ರೀತಿ ಪುರಾಣೆ ಯಾಕೆ ಇದು ಮಾಡ್ತಾರೆ. ಎರಡನೇದು ನಿಮಗೆಲ್ಲ ಗೊತ್ತುಂಟು, ಇಲ್ಲಿ ಸಂಗೀತ ಕಾರಂಜಿ ನೀರು ಮತ್ತು ವಿದ್ಯುತ್ ಮೂಲಕ ಸಂಗೀತ ಕಾರಂಜಿ ಅದನ್ನೂ ಬಂದ್ವಿ. ಅದಕ್ಕೆ ಏನು ನಮ್ಮ ಮಕ್ಕಳು ನೋಡಬಾರ್ದ ಹೇಳ್ತಾರೆ. ಇಲ್ಲಿ ಯಂಗ್ ಜನ್ರೇಷನ್ ಉಂಟು, ಅವರೆಲ್ಲ ನೋಡಬಾರ್ದು ಅಂತ ನಾವೆಲ್ಲ ಮೊದಲಿಗೆ ಹಿಂದಿನ ಅವ್ರಿಗೆ ನೋಡಿದ್ವಿ. ಮತ್ತು ಅವರಿಗೆಲ್ಲ ಬೇಡ, ಮಗ ಮೊಮ್ಮಕ್ಕಳಿಗೆಲ್ಲ ಬೇಡ ಅನ್ನುವಂಥ ವಿಚಾರ ಏನು ಅಂತ ಗೊತ್ತಾಗ್ತದೆ. ಸೊ ಅದ ನಂತರ ಯುದ್ಧ ನೌಕೆ ಹಾಗೂ ವಿಮಾನ, ನೌಕೆ ಯುದ್ಧ ವಿಮಾನದ್ದು ಅದು ಕೂಡ ನಡೀತೇ ಉಂಟು. ಆದರೆ ಏನು ಮೇಂಟೆನೆನ್ಸ್ ಇಲ್ಲ, ಸರಿಯಾದ ಗೈಡ್ಗಳಿಲ್ಲ. ಜನ ಬರ್ತಾರೆ, ಹೇಳ್ತೇನೆ, ಡಿಸೆಂಬರ್ ನೀವು ಎಷ್ಟಾದರೆ 47,000 ಇದ್ದರೆ 50,000 ಒಳ್ಳೊಳ್ಳೆ ಫಲಕಗಳು ಹಚ್ಚಿದ್ದಾರೆ, ಮಾಹಿತಿ ಫಲಕಗಳು ಎಲ್ಲ ಪ್ರಾಣಿ ಉಂಟು. ನಾವು ಮೊನ್ನೆ ಮತ್ತೆ ಜಂಗಲ್ ಬೆಳೆದಿದ್ದೀವಿ, ಏನೋ ಅಲ್ಲಿ ಕೂತ್ಕೊಳ್ಳಿಕ್ಕೆಲ್ಲ ಮಾಡಿದ್ರು, ಅದೆಲ್ಲ ಕೀಳಿದೆ. ಮತ್ತು ಜಂಗಲ್ ಬೆಳೆದೋಗದೆ, ಏನು ಹೇಳ್ತಾರೆ, ಅದನ್ನೇ ಬೆಳೆದೋಗದೆ. ಅದು ನಾವು ಬರವೇದಿಕೆಯವರು ನಾವು ಕ್ಲೀನ್ ಮಾಡಿದ್ದೀವಿ. ಪೂರ್ತಿ ಆಗಲಿಲ್ಲ, ಇನ್ನೂ ಅಲ್ಲಿ ಸ್ವಲ್ಪ ದಿವಸ ಮಾಡ್ತೇವೆ. ಮತ್ತು ಬೇರೆ ನಾವು ಒಂದೇ ತಾಸು ಮಾಡೋದು ಹಾಕಿದ್ರಿಂದ ಎಲ್ಲ ಕವರ್ ಮಾಡಬೇಕಾಗಿದೆ ಆಯಿತು. ಸೊ ಹೀಗಾಗಿ ಅದು ಕೂಡ ಹಾಗೆ ಕರೆಗೆ ಸಾಗರ ಮತ್ಸಾಲಯ ರೆಡಿ ಆಗಿದೆ ಅಂತ ಓಪನಿಂಗ್ ಮಾಡಲಿಕ್ಕೆ ನಾನು ಮಾಡೋದು ಹೇಳಿ. ಮೀನುಗಾರ ಮುಖಂಡ ಗಣಪತಿ ಮಾಂಗ್ರೆ ಮಾತನಾಡಿ, ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಹುಚ್ಚು ಹಿಡಿದಿದೆ. ಅವರಿಗೆ ಜಿಲ್ಲೆಯ ಪ್ರವಾಸೋದ್ಯಮ ಬೆಳವಣಿಗೆ ಇಂದು ನೆನಪಾಗಿದೆ. ಇಷ್ಟು ದಿನ ನಮ್ಮ ಜಾಗವನ್ನ ವಾಣಿಜ್ಯೋದ್ಯಮಕ್ಕೆ ಮಾತ್ರ ಬಳಸಿಕೊಳ್ಳುತ್ತಿದ್ದರು. ಕೇರಳದಲ್ಲಿ ಪ್ರವಾಸೋದ್ಯಮವೂ ಇದೆ, ಮೀನುಗಾರಿಕೆಯೂ ಇದೆ. ಮಂಗಳೂರು ಮತ್ತು ಗೋವಾದಲ್ಲಿಯೂ ಪ್ರವಾಸೋದ್ಯಮ ಅಭಿವೃದ್ಧಿಯಾಗಲು ಸಾರಿಗೆ ಸೌಲಭ್ಯವೂ ಕಾರಣ. ಆದರೆ ಕಾರವಾರದಲ್ಲಿ ವಿಮಾನ ನಿಲ್ದಾಣದ ನಿರ್ಮಾಣ ಕನಸಾಗಿದೆ. ಈ ಹಿಂದೆ ಮ್ಯಾಂಗ್ನೀಸ್ ಅದಿರು ಸಾಗಾಟದಿಂದ ಸಾಕಷ್ಟು ಜನರಿಗೆ ರೋಗಗಳು ಬಂದಿರುವ ಉದಾಹರಣೆಗಳು ಇದೆ. ಅಂತಹ ಕೆಲಸ ಬಿಟ್ಟು ನೈಸರ್ಗಿಕವಾಗಿರುವ ಪ್ರವಾಸೋದ್ಯಮ ಅಭಿವೃದ್ಧಿ ಮಾಡಬೇಕಿದೆ. ಕಾರವಾರದ ಸಮಸ್ಯೆಗಳನ್ನ ಮಂಗಳೂರಿಗೆ ತೆರಳಿ ಹೇಳುವ ಬದಲು ಇಲ್ಲಿಯೇ ಒಂದು ಸಭೆ ಮಾಡಬೇಕು ಎಂದರು. ಕಾರವಾರದಲ್ಲಿ ರಾಷ್ಟ್ರೀಯ ಹೆದ್ದಾರಿ 66ರ ಮೇಲ್ಸೇತುವೆಯ ಕೆಳಗೆ ಇಡಲಾದ ಮೀನುಗಾರರ ಸಾಮಗ್ರಿಗಳನ್ನು ತೆರವುಗೊಳಿಸುವ ಮುನ್ನ ಈ ಹಿಂದೆ ಕೊಟ್ಟ ಭರವಸೆಯಂತೆ ಶೆಡ್ ನಿರ್ಮಾಣ ಮಾಡಿಕೊಡಬೇಕು ಎಂದರು. ಜನಶಕ್ತಿ ವೇದಿಕೆಯ ಅಧ್ಯಕ್ಷ ಮಾಧವ್ ನಾಯಕ್ ಮಾತನಾಡಿ, ಕಾರವಾರವು ಗೋವಾಕ್ಕೆ ಹೊಂದಿಕೊಂಡಿದ್ದರೂ ಅಭಿವೃದ್ಧಿಯಾಗಿಲ್ಲ. ಇರುವ ಜಾಗವನ್ನ ಬೇರೆ ಬೇರೆ ಯೋಜನೆಗಳಿಗೆ ಉಪಯೋಗ ಮಾಡಲು ಹವಣಿಸುತ್ತಿದ್ದಾರೆ. ಇಲ್ಲಿ ಕೈಗಾರಿಕೆಗಳು ಬರುತ್ತಿಲ್ಲ. ಕೈಗಾರಿಕೆ ಮಾಡುವವರಿಗೆ ವಿದ್ಯುತ್, ನೀರು ಹಾಗೂ ಕರದಲ್ಲಿ ರಿಯಾಯಿತಿ ನೀಡಬೇಕು. ಇಲ್ಲವಾದರೆ ನಮ್ಮ ಯುವಕರು ಗೋವಾಕ್ಕೆ ಹೋಗುವುದು ತಪ್ಪಿಸಲು ಸಾಧ್ಯವಿಲ್ಲ. ಜಿಲ್ಲಾ ಕೇಂದ್ರದಲ್ಲಿ ಆಸ್ಪತ್ರೆಯ ಸುಸಜ್ಜಿತ ಕಟ್ಟಡವಿದೆ, ಆದರೆ ವೈದ್ಯರ ಕೊರತೆ ಹಾಗೂ ಕೆಲವು ಸೇವೆಗಳು ಸಿಗುತ್ತಿಲ್ಲ. ಈ ಬಗ್ಗೆಯೂ ಜನಪ್ರತಿನಿಧಿಗಳು ಗಮನ ಹರಿಸಬೇಕು ಎಂದರು. ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ 205 ಎಕರೆ ಜಮೀನನ್ನು
ಅಕ್ವೈರ್ ಮಾಡಿ ಅವರು 25 ವರ್ಷ ಆಯಿತು. ಎಕರೆಗೆ ಮಾತ್ರ ಕಾಂಪನ್ಸೇಷನ್ ಈಗ ಕೊಡ್ತಾ ಇದ್ದಾರೆ. 73 ಎಕರೆಗೆ ಸೆಟ್ಲ್ ಆಗಿದೆ ಕೊಡ್ತಾ ಇದ್ದಾರೆ. 73 ಎಕರೆನೂ ಅವರಿಗೆ ಇಲ್ಲಿ ನೆವಲ್ ಬೇಸ್ನವರಿಗೆ ಅವರು ಗಿಡಿಭಾಗಗಳನ್ನು ತಯಾರು ಮಾಡಲಿಕ್ಕೆ ಅವರಿಗೆ ಈ ಪ್ರೊಸೆಸ್ನಲ್ಲಿ ಇದೆ. ಇಲ್ಲ 73 ಎಕರೆ ಏನು ಮಾಡಬೇಕು, ಇಂಡಸ್ಟ್ರಿ ಬರಬೇಕು ಅಂತ ಹೇಳಿದರೆ ಇಲ್ಲಿ ಅವರಿಗೆ ರಿಯಾಯಿತಿ ದರದಲ್ಲಿ ವಿದ್ಯುತ್ತನ್ನು 24 ತಾಸು ಕೊಡಬೇಕು. ರಿಯಾಯಿತಿ ದರದಲ್ಲಿ ನೀರಿನ 24 ತಾಸು ನೀರಿನ ವ್ಯವಸ್ಥೆಯನ್ನು ಕೊಡುವಂಥದ್ದಾಗಬೇಕು. ಮತ್ತು 25 ವರ್ಷ 30 ವರ್ಷ ಏನು ಟ್ಯಾಕ್ಸ್ನಲ್ಲಿ ಅವರಿಗೆ ರಿಯಾಯಿತಿ ಕೊಡಬೇಕು ಇಂಡಸ್ಟ್ರಿ ಮಾಡೋರಿಗೆ. ಆಗ ಬೇಡ ಅಂತ ಬರ್ತಾರೆ ಇಂಡಸ್ಟ್ರಿಯಲಿಸ್ಟು. ಇಲ್ಲಿ ಗೋವಾಕ್ಕೆ ಹೋಗ್ಕೊಂಡ ಮೇಲೆ ನಮ್ಮ ಇಲ್ಲಿಯ ಸ್ಥಳೀಯ ಯುವಕರಿಗೆ ಕೆಲಸ ಸಿಗ್ತದೆ. ನಿಮ್ಮ ಹತ್ರ ಅದು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಐ ಟಿ ಬಿಟ್ಟಿ ಮಾಡಿ. ಐ ಟಿ ಬಿಟ್ಟಿ ನಾವು ಬೆಂಗಳೂರಿಗೆ ಹೋಗಿ ಮಾಡಬೇಕಾದ ಅವಶ್ಯಕತೆ ಇಲ್ಲಲ್ಲ. ಐ ಟಿ ಬಿಟ್ಟಿ ಮಾಡಿ. ಐ ಟಿ ಬಿಟ್ಟಿ ಬೆಂಗಳೂರಿನಲ್ಲಿ ಮಾತ್ರ ಮಾಡಲಿಕ್ಕಾಗುತ್ತೆ. ನಮ್ಮ ಜನ ಎಲ್ಲ ಹೋಗಿ ಗೋವಾದ ಐ ಟಿ ಬಿಟ್ಟಿಯಿಂದ ತರಲಿ. ನಮ್ಮ ಎಲ್ಲ ಜನಪ್ರತಿನಿಧಿಗಳಿಗೆ ನಿಮ್ಮ ನಿರ್ಲಕ್ಷ್ಯದಿಂದ, ನಿಮ್ಮ ಒಂದು ನಿರ್ಲಕ್ಷ್ಯ ಕೊರತೆಯಿಂದ ನಮಗೆ ಇಲ್ಲಿ ಅಭಿವೃದ್ಧಿ ಅಸಾಧ್ಯ ಆಗಿದೆ ಅಂತ ಹೇಳಿ ಬಯಸ್ತೇನೆ ನಾನು. ಅವರು ಇರುವ ಪಕ್ಷ ಈ ಪಕ್ಷ ಅಂತ ಹೇಳಿ ಬಯಸ್ತೇನೆ. ಮುಖಂಡ ಸುನೀಲ್ ಸೋನಿ ಹಾಗೂ ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.